ನಾವು ಕೆಲವೊಂದು ಸತಿ ಕೆಲವೊಂದು ವ್ಯಕ್ತಿಗಳನ್ನ ಇಲ್ಲಿ ಜಾಗ ಕೊಟ್ಬಿಟ್ಟಿರ್ತೀವಿ. ಆದರೆ ಅವ್ರಿಗೆ ಗೊತ್ತಿರಲ್ಲ ಅವ್ರು ನನಗೆ ಎಲ್ಲಿ ಜಾಗ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರ ಯೋಗ್ಯತೆ ಇರೋದಿಲ್ಲ. ನಾವು ಅವ್ರು ಕೊಟ್ಟಿರೋ ಜಾಗದಲ್ಲಿ ಇರೋಂಥ ಯೋಗ್ಯತೆ ಅವ್ರಿಗಿರೋದಿಲ್ಲ. ಆದ್ರೂನು ನಾವು ಅವ್ರಿಗೆ ಆ ಯೋಗ್ಯತೆ ಕೊಟ್ಟಿರ್ತೀವಿ. ಅಂದರೆ ಅವ್ರು ಅದನ್ನ ಕೊಟ್ಟಿರೋದನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆದರೆ ಅವ್ರು ಅದನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಯಾವತ್ತೂ ಪಡೋದೇ ಇಲ್ಲ. ಬೇರೆದಕ್ಕೆ ಆಸೆ ಪಡೋದೇ ಜಾಸ್ತಿ. ಅದನ್ನು ಅವ್ರು ತಿಳ್ಕೋಬೇಕು ಅಂತ ಹೇಳಿದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಅದ್ರ ನಡುವೆ ಅವ್ರು ತುಂಬ ಪಶ್ಚಾತ್ತಾಪ ಪಡ್ಕೊಳ್ತಾರೆ. ಆಮೇಲೆ ಅವ್ರು ಆ ವ್ಯಕ್ತಿನ ಉಳಿಸ್ಕೋಬೇಕು ಅಂದರೆ ತುಂಬ ಹರಸಾಹಸ ಪಡ್ತಾರೆ. ಒಂದು ಸತಿ ಅವ್ರು ಆ ವ್ಯಕ್ತಿನ ಕಳ್ಕೊಂಡ್ರು ಅಂತ ಹೇಳಿದ್ರೆ, ನಂಬಿಕೆ ಕಳ್ಕೊಂಡ್ರು, ನಂಬಿಕೆ ದ್ರೋಹ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಮತ್ತೆ ಆ ವ್ಯಕ್ತಿ ಅವ್ರಿಗೆ ಸಿಗೋದಿಲ್ಲ. ಎಷ್ಟು ಸತಿ ಅಂತ ಮನುಷ್ಯ ತಡ್ಕೊಳ್ತಾನೆ. ತಾಳ್ಮೆ ಅನ್ನೋದಕ್ಕೂ ಮಿತಿ ಅನ್ನೋದು ಇರುತ್ತೆ ಅಲ್ವಾ ಎಲ್ಲ ವ್ಯಕ್ತಿಗಳಿಗೂ. ಒಂದು ಸತಿ ತಡ್ಕೊಳ್ತಾನೆ, 2 ಸತಿ ತಡ್ಕೊಳ್ತಾನೆ. ಪ್ರತಿ ಸತಿನೂ ಒಂದೇ ಮನುಷ್ಯನೇ ತಡ್ಕೋಬೇಕು ಅಂತ ಹೇಳಿದಾಗ ಅದು ಯಾವ ವ್ಯಕ್ತಿಗೂ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದಿನ ಎಲ್ಲ ವ್ಯಕ್ತಿಗಳಿಗೂ ಕೋಪ ಬರೋದೇನೆ, ಸಿಟ್ಟು ಬರೋದೇನೆ, ತಾಳ್ಮೆ ಕಳ್ಕೊಳ್ತಾನೆ ಎಂಥ ಮನುಷ್ಯ ಆದ್ರೂ ಕೂಡ. ಅದನ್ನು ಆ ವ್ಯಕ್ತಿ ತಿಳ್ಕೋಬೇಕು ಅಷ್ಟೇ. ಯಾವ ಜಾಗದಲ್ಲಿ ನನ್ನನ್ನು ಕೂರಿಸಿದ್ದಾರೆ, ನಾನು ಅವ್ರ ಜೊತೆ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅಂತ ಹೇಳಿದಾಗ ಮಾತ್ರ ಆ ಮನಸ್ಸಲ್ಲಿ ಆ ವ್ಯಕ್ತಿ ಅದೇ ಸ್ಥಾನದಲ್ಲೇ ಇರ್ತಾನೆ ಹೊರತು ಇಲ್ಲಾಂದರೆ ತುಂಬ ಕೀಳು ಲೆವೆಲ್ಗೆ ಹೊರ್ಟೋಗ್ಬಿಡ್ತಾನೆ ಆ ವ್ಯಕ್ತಿ. ಅದನ್ನು ಮನುಷ್ಯ ಅರ್ಥ ಮಾಡ್ಕೋಬೇಕು.